ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವ ವಿಷಯ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥದ್ದು. ಕೇವಲ ಒಂದು ಫೋನ್ ಕಾಲ್ ಮೂಲಕ ಒಬ್ಬ ಮಹಿಳೆ ತನ್ನ ಜೀವಮಾನದ ಸಂಪಾದನೆಯನ್ನು ಕಳೆದುಕೊಂಡ ಕಥೆ ಇದು. ಬೆಂಗಳೂರಿನ ಶಿವಾಜಿನಗರದ ನಿವಾಸಿ ಒಬ್ಬರು ಅಕ್ಷರಶಃ ಸೈಬರ್ ಕಳ್ಳರ ಬಲೆಗೆ ಬಿದ್ದು ಕಳೆದುಕೊಂಡಿದ್ದು ಬರೋಬ್ಬರಿ 24 ಕೋಟಿ ರೂಪಾಯಿ. ಇದೊಂದು ಸಿನಿಮಾ ಕಥೆಯಲ್ಲ, ಬದಲಿಗೆ ಇತ್ತೀಚೆಗೆ ನಡೆದ ಅತ್ಯಂತ ದೊಡ್ಡ ಸೈಬರ್ ಕ್ರೈಮ್. ಡಿಜಿಟಲ್ ಅರೆಸ್ಟ್ ಎನ್ನುವ ಹೊಸ ಹೆಸರಿನಲ್ಲಿ ಸೈಬರ್ ವಂಚಕರು ಹೇಗೆ ಹಿರಿಯ ನಾಗರಿಕರನ್ನು ಎದುರಿಸಿ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿ ಹಣ ದೋಚುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಘಟನೆಯ ಹಿನ್ನೆಲೆಗೆ ಹೋದರೆ ಶಿವಾಜಿನಗರದ ಲಕ್ಷ್ಮಿ ಎಂಬ ಮಹಿಳೆ ಇತ್ತೀಚೆಗೆ ತಮ್ಮ ಆಸ್ತಿಯೊಂದನ್ನು ಮಾರಾಟ ಮಾಡಿ ದೊಡ್ಡ ಮೊತ್ತದ ಹಣವನ್ನು ಪಡೆದಿದ್ದರು. ಸೈಬರ್ ಕಳ್ಳರು ಮೊದಲೇ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಂತೆಯೇ ಜನವರಿ 2026ರಿಂದಲೇ ಅವರಿಗೆ ಕರೆ ಮಾಡಲು ಆರಂಭಿಸಿದರು. ತಾವು ಸಿಬಿಐ ಅಥವಾ ಪೊಲೀಸ್ ಅಧಿಕಾರಿಗಳೆಂದು ನಂಬಿಸಿ ಮಹಿಳೆಯ ಬ್ಯಾಂಕ್ ಖಾತೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎಂದು ಎದುರಿಸಿದರು. ನಿಮ್ಮ ಮೇಲೆ ತನಿಖೆ ನಡೆಯುತ್ತಿದೆ, ನೀವು ಡಿಜಿಟಲ್ ಆಗಿ ಅರೆಸ್ಟ್ ಆಗಿದ್ದೀರಿ, ಯಾರಿಗೂ ಹೇಳಬೇಡಿ ಎಂದು ಸೈಕಲಾಜಿಕಲ್ ಪ್ರೆಷರ್ ಹಾಕುತ್ತಾ ಬಂದರು. ಆಕೆಯ ವಿಶ್ವಾಸ ಗಳಿಸಲು ಫೇಕ್ ಪೊಲೀಸ್ ಸ್ಟೇಷನ್ ದೃಶ್ಯಗಳು, ನಕಲಿ ಐಡಿ ಕಾರ್ಡ್ಗಳನ್ನು ವಾಟ್ಸಪ್ ವಿಡಿಯೋ ಕಾಲ್ ಮೂಲಕ ತೋರಿಸುತ್ತಾ ಬಂದರು. ಅಸಲಿಗೆ ಏನಿದು ಡಿಜಿಟಲ್ ಅರೆಸ್ಟ್ ಎಂದು ನೋಡುವುದಾದರೆ, ಸೈಬರ್ ಕಳ್ಳರು ವಿನೂತನವಾಗಿ ಕಂಡುಹಿಡಿದಿರುವ ಈ ಪದ್ಧತಿಯಲ್ಲಿ ಅವರು ಬಲಿಪಶುವನ್ನು ಮನೆಯಿಂದ ಹೊರಗೆ ಬರದಂತೆ ಅಥವಾ ಯಾರಿಗೂ ವಿಷಯ ತಿಳಿಸದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡುತ್ತಾರೆ. ನೀವು ಫೋನ್ ಕಟ್ ಮಾಡಿದರೆ ನಿಮ್ಮನ್ನು ಜೈಲಿಗೆ ಕಳಿಸುತ್ತೇವೆ ಎಂದು ಬೆದರಿಸುತ್ತಾರೆ. ಇದರಿಂದ ಗಾಬರಿಗೊಂಡ ಹಿರಿಯರು ತಾವೇನು ತಪ್ಪು ಮಾಡಿಲ್ಲದಿದ್ದರೂ ಕಾನೂನು ಸಂಕಷ್ಟಕ್ಕೆ ಸಿಲುಕುವ ಭಯದಿಂದ ಅವರು ಹೇಳಿದ ಕೆಲಸವನ್ನು ಮಾಡಲು ಮುಂದಾಗುತ್ತಾರೆ. ಇಲ್ಲಿಯೇ ಕಳ್ಳರು ತಮ್ಮ ಕೆಲಸ ಸಾಧಿಸಿಕೊಳ್ಳುವುದು. ನಿಮ್ಮ ಖಾತೆಯನ್ನು ಪರಿಶೀಲಿಸಬೇಕು, ಹಣವನ್ನು ಬೇರೆ ಖಾತೆಗೆ ವರ್ಗಾಯಿಸಿ ಎಂಬ ನೆಪದಲ್ಲಿ ಕೋಟಿ ಹಣವನ್ನು ಕೊಳ್ಳೆ ಹೊಡೆಯುತ್ತಾರೆ. ಜನವರಿಯಿಂದ ಮೇ ತಿಂಗಳವರೆಗೆ ಈ ವಂಚನೆ ನಿರಂತರವಾಗಿ ನಡೆದಿದೆ. ಸುಮಾರು 24 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಸ್ನೇಹಿತರೆ, ಇನ್ನೂ ಆಶ್ಚರ್ಯದ ವಿಷಯವೇನೆಂದರೆ, ಮಹಿಳೆಯ ಹಣ ಸಂಪೂರ್ಣವಾಗಿ ಖಾಲಿಯಾದ ನಂತರವೂ ಕಳ್ಳರು ಹಣ ಕೇಳುತ್ತಲೇ ಇದ್ದರು. ಕೊನೆಗೆ ತನ್ನ ಬಳಿ ಇರುವ 1.3 kg ಚಿನ್ನವನ್ನು ಅಡವಿಡಲು ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ಗೆ ಅನುಮಾನ ಬಂದು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ ಆ ಬ್ಯಾಂಕ್ ಮ್ಯಾನೇಜರ್ ಆ ದಿನ ಜಾಗರೂಕತೆಯಿಂದ ಇರದಿದ್ದರೆ ಆ ಮಹಿಳೆ ಇನ್ನು ಎಷ್ಟು ಕೋಟಿ ರೂಪಾಯಿಗಳನ್ನು ಕಳೆದುಕೊಳ್ಳುತ್ತಿದ್ದರೋ ಊಹಿಸಲು ಸಾಧ್ಯವಿಲ್ಲ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಬೆಂಗಳೂರು ಸಿಸಿಬಿ ಪೊಲೀಸರು ಸಕ್ರಿಯರಾದರು. ಮುಂಬೈ, ದೆಹಲಿ, ಅಲಹಾಬಾದ್ ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ಜಾಲ ಬೀಸಿ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು. ಸುಮಾರು 22 ಬ್ಯಾಂಕ್ ಖಾತೆಗಳ ಮೂಲಕ ಹಣ ವರ್ಗಾವಣೆಯಾಗಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಬೆಂಗಳೂರು ಇಂದು ಭಾರತದ ಸೈಬರ್ ಕ್ರೈಮ್ ರಾಜಧಾನಿಯಾಗುತ್ತಿದೆಯಾ ಎಂಬ ಆತಂಕ ಎಲ್ಲೆಡೆ ಮೂಡಿದೆ. 1930 ಹೆಲ್ಪ್ಲೈನ್ ಸಂಖ್ಯೆಗೆ ನಿತ್ಯ ಬರುವ ಕರೆಗಳ ಸಂಖ್ಯೆ ನೋಡಿದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದು ಅರ್ಥವಾಗುತ್ತದೆ. 2025ರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸೈಬರ್ ವಂಚನೆಯಿಂದ ಕಳೆದುಕೊಂಡ ಹಣದ ಮೊತ್ತ ಸಾವಿರಾರು ಕೋಟಿಗಳನ್ನು ಮೀರಿದೆ. ಇನ್ನು ಸಾರ್ವಜನಿಕರು ಏನು ಮಾಡಬೇಕು ಎಂಬುದನ್ನು ನೋಡುವುದಾದರೆ, ಸ್ನೇಹಿತರೆ ನೆನಪಿಡಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ತನಿಖಾ ಸಂಸ್ಥೆ ವಿಡಿಯೋ ಕಾಲ್ ಮಾಡಿ ಹಣ ಕೇಳುವುದಿಲ್ಲ. ನಿಮ್ಮ OTP ಯಾರಿಗೂ ನೀಡಬೇಡಿ. ಅಪರಿಚಿತರು ಕಳಿಸುವ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಒಂದು ವೇಳೆ ನಿಮಗೆ ಬೆದರಿಕೆ ಕರೆ ಬಂದರೆ ಗಾಬರಿಯಾಗಬೇಡಿ. ಮೊದಲು ನಿಮ್ಮ ಕುಟುಂಬದವರಿಗೆ ತಿಳಿಸಿ. ತಕ್ಷಣ 1930 ಸೈಬರ್ ಹೆಲ್ಪ್ಲೈನ್ಗೆ ಕರೆ ಮಾಡಿ. ಪೊಲೀಸರು ಹೇಳುವಂತೆ ಗೋಲ್ಡನ್ ಅವರ್ ಅಂದರೆ ವಂಚನೆ ನಡೆದ ಮೊದಲ 60ರಿಂದ 90 ನಿಮಿಷಗಳು ಬಹಳ ಮುಖ್ಯ. ನೀವು ತಕ್ಷಣ ದೂರು ನೀಡಿದರೆ ಹಣವನ್ನು ವಾಪಸ್ ಪಡೆಯಲು ಸಾಧ್ಯವಿರುತ್ತದೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ, ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಶೇರ್ ಮಾಡಿ. ಎಚ್ಚರವಾಗಿದ್ದರೆ ಮಾತ್ರ ಇಂತಹ ಲೂಟಿಗಳಿಂದ ನಾವು ಪಾರಾಗಲು ಸಾಧ್ಯ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.